ಪ್ರಭು ನ್ಯೂಸ್ಗೆ ಸ್ವಾಗತ. ಡಿಸಿಸಿ ಬ್ಯಾಂಕಿನ ಫಲಿತಾಂಶ ಇಂದು ಪ್ರಕಟವಾಗಿದೆ. 19 ಅಕ್ಟೋಬರ್ 2025 ನಡೆದ ಚುನಾವಣೆಯ ಫಲಿತಾಂಶ ಇಂದೇ ಪ್ರಕಟವಾಗಿರುತ್ತದೆ. ಈ ಫಲಿತಾಂಶದ ಮೂಲಕ ಜಾರಕಿಹೊಳಿ ಬ್ರದರ್ಸ್ ತೆಕ್ಕೆಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್. ಈ ಪ್ರಯುಕ್ತವಾಗಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇವರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ನಮ್ಮದು ಬಹುಮತ ಇರುತ್ತದೆ, ಡಿಸಿಸಿ ಬ್ಯಾಂಕದ ಆಡಳಿತವನ್ನು ಜನಪರ ಹಾಗೂ ಉತ್ತಮವಾಗಿ ನಡೆಸುತ್ತೇವೆ, ಬ್ಯಾಂಕನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಲು ಜನರು ಮತದಾರರು ಸಹಕಾರ ಮಾಡಿದ್ದಾರೆ, ಜನರ ಪರ ಆಡಳಿತ ಇನ್ನು ಮುಂದೆ ಬರುತ್ತದೆ ಎಂದು ಅವರು ಹೇಳುತ್ತಾ ರೈತರಿಗಾಗಿ ಮತ್ತು ಬಡವರಿಗಾಗಿ ಈ ಡಿಸಿಸಿ ಬ್ಯಾಂಕಿನ ಆಡಳಿತವು ಇರುತ್ತದೆ, ಅನೇಕ ವಿಷಯಗಳನ್ನು ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡೋಣ. ತೇಜ್ ಪ್ರಭು ನ್ಯೂಸ್, ಬೆಳಗಾವಿ. ಎಲ್ಲ ಜಿಲ್ಲೆ ಜನ ಏನು ಮಾತಾಡ್ತಿರಂದ್ರೆ ನಾವು ಈ ಥರ ಬ್ಯಾಂಕ್ ನಾವಿಲ್ಲೊಂದು ಬ್ಯಾಂಕ್ ಅಂತಿದ್ರು, ನಾವು ಈ ಥರ ಬ್ಯಾಂಕ್ ನಡ್ತಿದ್ದಿಲ್ಲ, ಬ್ಯಾಂಕ್ ಹೋಗ್ತಿದ್ರು. ಅಂಥವ್ರಿಗೆ ನಾವು 5 ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ ಶುರು ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನರಿಗೆ ಕೊಟ್ಟು ಇತ್ತೀಚಿಗೆ 3-4 ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವರಂತ ಸುಳ್ಳು ಅಪಪ್ರಚಾರ ಮತದಾನ ಪ್ರಭಾವ ಇರ್ತಕ್ಕಂಥ ಎಲ್ಲ ಸುಳ್ಳು ಅಪವಾದ ಮಾಡಿದವರು ಏನು ಅಂದ್ರೆ ಅಪವಾದ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಮುಂದಿನ ತೀರ್ಮಾನದಲ್ಲಿ ಅಥವಾ ವಿಜಯವಾದಂಥ ಚಿತ್ರ ಕೊಡ್ತದೆ. ಇವತ್ತು ನಾವು ಕೊಟ್ಟಿದ್ದೇವೆ, ವಿಜಯವಾದ ಕೊಟ್ಟದ್ದು. ಅದಕ್ಕೆ ಇವತ್ತೆಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಲಕ್ಷ್ಮೀಕಾಂತ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಇನ್ನೂ ಈ ಬ್ಯಾಂಕಿನ ಒಟ್ಟಿಗೆ ಕಟ್ಟಬೇಕೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಮತ್ತು ವಿಶೇಷವಾಗಿ ರಾಜಕೀಯವಾಗಿ ಅವರು ಆಯ್ಕೆ ಮಾಡಿದ್ರೆ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ. ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿಯವರು ಅವರು ಫೋನ್ ಮಾಡಿ ನಾವು ಜೊತೆ ಹುಕ್ಕೇರಿಯವರು ಬಾಬಾ ಸಾಹೇಬ್ ಅವರು ನಮ್ಮ ಜೊತೆ ನಿಂತವರು ನಾವೆಲ್ಲರೂ ಕೂಡ ಸುಮಾರು 13 ಜನ ಅಡಿಗೆ ಪ್ರಾಮಾಣಿಕ ಬ್ಯಾಂಕ್ ಅಂತ ಪ್ರಯತ್ನ ಮಾಡಿದ್ವಿ. 3 ಜನ ಅಷ್ಟೇ ಇರೋದಕ್ಕೆ ಲೆಕ್ಕ ಹಾಕಿದ್ರೆ 13 ಜನ ನಾವು ಒಂದೇ ಗುಂಪಾಗಿ ಬ್ಯಾಂಕ್ ಏನು ಧಕ್ಕೆ ಬರೋದು ಅವ್ರ ಉದ್ದಿಸ ಒಳ್ಳೆಯ ಕೆಲಸ ಮಾಡಿ ಅವ್ರ ಉದ್ದಿಸ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆ ತೋರಿಸ್ತೀವಿ. ಅಂದ್ರೆ ಅವ್ರು ಈ ಕಷ್ಟ ಬ್ಯಾಂಕ್ ಮಾಡಿಲ್ಲ, ಅವ್ರು ಈಗ ಬ್ಯಾಂಕ್ ನಾನು ನಡೆಸಿದ್ದೀವಿ. ಅದಕ್ಕೆ ಎಲ್ಲ ನಾವು ಮುಖಾಂತರ ಎಲ್ಲ BKK ಸೊಸೈಟಿದವರು ಎಲ್ಲ ನೌಕರಸ್ಥರವರು ಅವ್ರಿಗೆಲ್ಲ ಈ ಪ್ರಯತ್ನ ಮುಖಾಂತರ ಸಂದೇಶ ಕೊಡ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾವು ಯಾರ ಜೊತೆ ದ್ವೇಷ ಮಾಡಲ್ಲ. ನಮ್ಗೆ ವೋಟ್ ಹಾಕಿದವರು ಬಿಟ್ಟು ಆಯಿತು, ನಾವು ಯಾರಿಗೂ ದ್ವೇಷ ಮಾಡೋದು ಎಲ್ಲರೂ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಾವು ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ